ಚೈತ್ರ ಸಕ್ಕರಿ. ಸಕ್ಕರಿ ಅಂದರೆ ಏನು? ಸಕ್ರೆ ಆ್ಯಕ್ಚುಲಿ ನಮ್ಮದು ಉತ್ತರ ಕರ್ನಾಟಕ. ಸೊ ಉತ್ತರ ಕರ್ನಾಟಕ ಕಡೆ ಒಂದು ಸರ್ನೇಮ್ ಅಂತ ಇರುತ್ತೆ. ಸೊ ಹಾಗೆ ಒಬ್ರೊಬ್ರದ್ದು ಒಂದೊಂದು ಥರ, ನಮ್ಮದು ಹಾಗೆ ಸಕ್ರಿ ಅಂತ ಇಟ್ಸ್ ಅ ಸರ್ನೇಮ್ ಅಷ್ಟೇ ಸರ್. ನಿಮ್ಮ ಫ್ಯಾಮಿಲಿ ಪರಿಚಯ? ಅಪ್ಪ ರೈಲ್ವೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು, ಈಗ ರಿಟೈರ್ ಆಗಿದ್ದಾರೆ ಅವರು. ಅಮ್ಮ ಹೌಸ್ ವೈಫು. ನನಗೆ ಇಬ್ಬರು ಅಕ್ಕ ಇದ್ದಾರೆ. ದೊಡ್ಡವಳು ಪ್ರಿಯಾಂಕಾ, ಎರಡನೇ ಅವಳು ಮೇಘ ಅಂತ. ಇಬ್ಬರು ಇಂಜಿನಿಯರ್ಸೇ. ಇಬ್ರಿಗೂ ಮದುವೆ ಆಗಿ ಈಗ ಇಬ್ರಿಗೂ ಒಂದೊಂದು ಬ್ಯೂಟಿಫುಲ್ ಕ್ಯೂಟ್ ಮಕ್ಕಳಿದ್ದಾರೆ, ಹೆಣ್ಮಕ್ಳು ಇಬ್ರಿಗೂ. ನಾನು ಮೂರನೇ ಅವಳು. ಇದು ನಮ್ಮ ಫ್ಯಾಮ್ಲಿ ಸರ್. ನಾವು ಬೆಂಗಳೂರಲ್ಲಿರೋದು, ಮಿಕ್ಕಿದವರೆಲ್ಲ ಊರಲ್ಲಿ ಬಿಜಾಪುರಲ್ಲಿರ್ತಾರೆ. ನಿಮಗೆ ನಟನೆ ಬಗ್ಗೆ ಯಾವಾಗಿನಿಂದ ಆಸಕ್ತಿ ಶುರುವಾಗಿದ್ದು? ನನಗೆ ಆ್ಯಕ್ಟಿಂಗ್ ಚಿಕ್ಕ ವಯಸ್ಸಿಂದನೂ ಇತ್ತು. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ರಿಯಾಲಿಟಿ ಶೋ ಮಾಡಿದ್ದೆ ಕನ್ನಡದಲ್ಲಿ. ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಬಟ್ ಹೆಂಗೆ ಬರಬೇಕು, ಹೇಗೆ ಎಂಟ್ರಿ ಆಗಬೇಕು ಅನ್ನೋದೆಲ್ಲ ಐಡಿಯಾನೇ ಇರಲಿಲ್ಲ. ಆ್ಯಂಡ್ ಇದೆಲ್ಲ ಹೇಗಾಯಿತು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಎಲ್ಲ ಒಂದು ಗಾಡ್ಸ್ ಬ್ಲೆಸ್ಸಿಂಗ್, ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಮ್ಯಾನಿಫೆಸ್ಟ್ ಮಾಡಿ 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 ಎಲ್ಲ ದೇವರು ಆಶೀರ್ವಾದ ಅನಿಸುತ್ತೆ. ಟುಡೇ ಐ ಆಮ್ ಹಿಯರ್. ಯಾವ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ರಿ? ನಾನು ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಾಯಿದ್ದೆ ಈ ಥರ ಡ್ಯಾನ್ಸ್ ಫಂಕ್ಷನ್ಗಳಲ್ಲಿ. ನಾನು ಫಸ್ಟ್ ಶೋ ಮಾಡಿದ್ದು ನಾನು ಚಿಕ್ಕವಳಿರ್ಬೇಕಾದ್ರೆ, ನರ್ಸರಿ ಮಾಡಬೇಕಾದ್ರೆ, ಒಂದು ಚಂದನ ಡಿ ಚಂದನ ಅಲ್ಲಿ ಒಂದು ನಮ್ಮ ಸ್ಕೂಲಿಂದ ಮಾಡಿಸಿದ್ರು ಡ್ಯಾನ್ಸ್. ಅದು ಒಂದು ನೆನಪಿದೆ ನನಗೆ. ಅದು ಬಿಟ್ಟರೆ ಚಿಕ್ಕ ಪುಟ್ಟ ಸ್ಕೂಲ್ LKG UKG ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆ ಥರ ಸುಮ್ಮನೆ ಆ್ಯನ್ವಲ್ ಡೇ ಆ ಥರ ಫಂಕ್ಷನ್ಗಳಲ್ಲಿ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಕಡೆ ಎಲ್ಲೋ ಶೋ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದೆ. ಡ್ಯಾನ್ಸ್ ಕ್ಲಾಸಿಂದ ಒಂದು ಶೋಗೆ ಹೋದಾಗ ಎಲ್ಲೋ ಕುಣಿಯೋಣು ಬಾರ ಟೀಮ್ ಬಂದು ನನ್ನ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿದರು. ಝೀ ಕನ್ನಡಲ್ಲಿ ಬರ್ತಾಯಿತ್ತು ಆವಾಗ 2007 or 8, ಐ ಡೋಂಟ್ ರಿಮೆಂಬರ್. ಆವಾಗ ಕುಣಿಯೋಣು ಬಾರ ನನ್ನ ಫಸ್ಟ್ ರಿಯಾಲಿಟಿ ಶೋ. ನಾನು ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರ್ ಆಗಿದ್ದೆ ಆ ರಿಯಾಲಿಟಿ ಶೋ ಇಂದ. ಕುಣಿಯೋಣು ಬಾರ ಝೀ ಕನ್ನಡಲ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಜನ ಮಕ್ಕಳು. ಫಸ್ಟ್ ರಿಯಾಲಿಟಿ ಶೋ ತುಂಬ ಎಕ್ಸೈಟಾಗಿ ಹಗಲು ರಾತ್ರಿ ಅನ್ನಂಗೆ ಪ್ರಾಕ್ಟೀಸ್ ಮಾಡಿ ಶೂಟ್ ಮಾಡಿ ತುಂಬ ಚೆನ್ನಾಗಿತ್ತು. ಕುಣಿಯೋಣು ಬಾರ ಶೋ ನಂತರ ನಿಮ್ಮ ಜೀವನ? ಕುಣಿಯೋಣು ಬಾರ ಆದಮೇಲೆ ನಾನು ಡ್ಯಾನ್ಸಲ್ಲೇ ಫುಲ್ ಡ್ಯಾನ್ಸಲ್ಲೇ ಇದೆ ಸರ್. ನಾನು ತೆಲುಗಲ್ಲೂ ರಿಯಾಲಿಟಿ ಶೋ ಮಾಡಿದೆ, ಡಿ ಮತ್ತು ಬೇರೆ ಒಂದಿಷ್ಟು ಶೋಗಳಂದರೆ ಕಂಟೆಸ್ಟೆಂಟಾಗಿ ಮಾಡಲಿಲ್ಲ ಅಲ್ಲಿ, ಬಟ್ ಸೈಡಲ್ಲಿ ಮಾಡಿದೆ. ಆ್ಯಂಡ್ ಅದಾದಮೇಲೆ ಒಂದು ಸ್ಪ್ಯಾಮ್ ಆಫ್ ಟೈಮ್ ಹೆಂಗೆ ಆಗೋಯ್ತು ಅಂದರೆ, ರಿಯಾಲಿಟಿ ಶೋ ಅಂತ ಕರೀತಾರೆ, ಬಟ್ ಅಲ್ಲಿ ಎಲ್ಲ ಮುಂಚೆನೇ ಫಿಕ್ಸ್ ಆಗೋಗಿರುತ್ತೆ. ಇಂತಿಂಥ ಕಂಟೆಸ್ಟೆಂಟ್ಗಳು ಇವರೇ ವಿನ್ ಆಗಬೇಕು, ಈ ಕೊರಿಯೋಗ್ರಾಫರೇ ವಿನ್ ಆಗಬೇಕು ಅನ್ನೋದೆಲ್ಲ ಅದೆಲ್ಲ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ. ಬಟ್ ಆಡಿಷನ್ ಅಂತ ಮಾಡ್ತಾರೆ. ಒಂದಿಷ್ಟು ಡ್ಯಾನ್ಸರ್ಸ್ಗಳಿಗೆ ಅದು ತುಂಬ ಆಸೆಯಿಂದ ಹೋಗ್ತಾರೆ, ಅದು ಆಸೆ ಬ್ರೇಕ್ ಆಗುತ್ತೆ. ಇಟ್ ಆಲ್ ಹ್ಯಾಪನ್ಸ್. ಇದು ನೋಡಿ ನನಗೂ ಇದು ತುಂಬ ಸಲ ಆಯಿತು. ಸೊ ಇದನ್ನೆಲ್ಲ ನೋಡಿ ಓಕೆ ಬೇಡ ಅಂತ ನಾನು ಡ್ಯಾನ್ಸ್ನ ಕ್ವಿಟ್ ಮಾಡಿಬಿಟ್ಟೆ. ನಾನು ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲಿಲ್ಲ, ಯಾವ ಇವೆಂಟ್ ಏನೂ ಮಾಡಲಿಲ್ಲ. ಆಫ್ಟರ್ ನನ್ನ 12th ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬ ಯೂಟ್ಯೂಬ್ ಪೇಜ್ ಓಪನ್ ಮಾಡಿದ್ದ. ಅವನು ಒಂದು ಕವರ್ ಸಾಂಗ್ ಮಾಡೋಣ ಅಂತ ಹೇಳಿ ವಿ ಸ್ಟಾರ್ಟೆಡ್. ಒಂದು ಕವರ್ ಸಾಂಗ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿ ರೀಚ್ ಆಯಿತು. ಅಲ್ಲಿ ಒಬ್ಬರು ಕ್ಯಾಸ್ಟಿಂಗ್ ಡೈರೆಕ್ಟ್ರ್ ನನ್ನ ನೋಡಿ ಮೆಸೇಜ್ಡ್ ಮೀ ಈ ಥರ ಸೀರಿಯಲ್ ಇದೆ ಮಾಡ್ತೀರಾ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಇಟ್ ವಾಸ್ 2019 ದಿಸ್ ಹ್ಯಾಪೆಂಡ್. ಸೊ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ವಿವಾನ್ ಅಂತ. ಆ್ಯಂಡ್ ಆ ಒಂದು ಕವರ್ ಸಾಂಗಿಂದ ಲೈಫ್ ಕಂಪ್ಲೀಟ್ಲಿ ಟರ್ನ್ಡ್. ಆ್ಯಕ್ಟ್ರೆಸ್, ಈಗ ಆ್ಯಕ್ಟಿಂಗು, ಸೀರಿಯಲು ಇದೆಲ್ಲ ಎಂಟ್ರಾಯಿತು. ಆ್ಯಂಡ್ ಮೊದಲ ಸೀರಿಯಲ್ಗೆ ಅವಕಾಶ ಸಿಕ್ಕಿದ್ದೇಗೆ? ನಾನು ಅದೇ ಹೇಳಿದ್ನಲ್ಲ, ಕವರ್ ಸಾಂಗ್ ಮಾಡಿದ್ವಿ ಅಂತ. ಆ ಕವರ್ ಸಾಂಗ್ ತುಂಬ ರೀಚ್ ಆಗಿ ಒಂದು ಕ್ಯಾಸ್ಟಿಂಗ್ ಡೈರೆಕ್ಟ್ರ್ ನೋಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಈ ಥರ ನಾವು ಕ್ಯಾಸ್ಟಿಂಗ್ ಹೌಸಿಂದ ಮೆಸೇಜ್ ಮಾಡ್ತಾ ಇರೋದು, ಈ ಥರ ಒಂದು ಸೀರಿಯಲ್ ಇದೆ, ನೀವು ಟ್ರೈ ಮಾಡ್ತೀರಾ ಅಂತ. ನನಗೆ ಐಡಿಯಾನೇ ಇರಲಿಲ್ಲ. ನಂಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಸೀರಿಯಲ್ ಇಂಡಸ್ಟ್ರಿ ಏನೂ ಐಡಿಯಾ ಇರಲಿಲ್ಲ. ಓಕೆ ಅಂತ ಹೋದೆ, ಆಡಿಷನ್ ಕೊಟ್ಟೆ, ಐ ವಾಸ್ ಸೆಲೆಕ್ಟೆಡ್. ಅದು ಬಂದು ಸನ್ ಟಿವಿಗೆ, ತಮಿಳ್ ಚೆಲ್ವಿ ಅಂತ ಸನ್ ಟಿವಿಗೆ. ಇಟ್ ವಾಸ್ ಆಲ್ರೆಡಿ ಆನ್ ಗೋಯಿಂಗ್ ಶೋ. ಅದರಲ್ಲಿ ರೀಪ್ಲೇಸ್ ಕ್ಯಾರೆಕ್ಟರ್ ಬೇಕಾಗಿತ್ತು. ಚೆನ್ನೈಗೆ ಹೋಗಬೇಕಿತ್ತು ಶೂಟು. ಎಲ್ಲ ಆಡಿಷನ್ಸ್ ಎಲ್ಲ ಆಯಿತು, ಸೆಲೆಕ್ಟ್ ಆದೆ. ಚೆನ್ನೈಗೆ ಹೋದೆ ಶೂಟು. ತುಂಬ ಕಷ್ಟ. ನನಗೆ ಅವಾಗ ಲ್ಯಾಂಗ್ವೇಜು ಬರ್ತಾ ಇರಲಿಲ್ಲ. ಸ್ವಲ್ಪ ಬೇಸಿಕ್ಸ್ ಬರ್ತಾಯಿತ್ತು ನನಗೆ. ಅವರೆಲ್ಲ ಅಷ್ಟು ಫಾಸ್ಟಾಗಿ ಮಾತಾಡೋರು, ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಆಮೇಲೆ ಪ್ರಾಂಪ್ಟ್ ಕೊಡ್ತಾಯಿದ್ರು, ಅದನ್ನು ರಿಟರ್ನ್ ಹೇಳೋಕ್ಕೂ ಬರ್ತಾ ಇರಲಿಲ್ಲ ನನಗೆ. ತುಂಬ ಕಷ್ಟ ಆಯಿತು ಫಸ್ಟ್ ಸೀರಿಯಲ್ಲು. 2 months ಆಯಿತು. ಅದಾದಮೇಲೆ ಲಾಕ್ಡೌನ್ ಆಗೋಯಿತು. ಸೊ ಲಾಕ್ಡೌನ್ ಆಗಿದ್ದ ಕಾರಣ ಆ ಸೀರಿಯಲ್ ಮುಗಿಸ್ಬೇಕಾಗಿ ಬಂತು. ಅದಾದಮೇಲೆ ನಾನು ಕೂತ್ಕೊಂಡು ಐ ಸಾ ಮೈ ಎಪಿಸೋಡ್ಸ್, ಅಂದರೆ ತಮಿಳ್ ಸೀರಿಯಲ್ ನಾನು ಏನೇನು ತಪ್ಪು ಮಾಡಿದ್ದೀನಿ,
ವಾಟ್ ಆ್ಯಂಡ್ ಆಲ್ ಐ ಹ್ಯಾವ್ ಟು ಇಂಪ್ರೂವ್ ಅದೆಲ್ಲ ನೋಡಿ ಕಲಿತು ಅದಾದಮೇಲೆ ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಸಿಕ್ಕಿದ್ದು ನಯನತಾರ ಉದಯ ಟಿ ವಿಯಲ್ಲಿ. ಸೊ ಫಸ್ಟ್ ಅದೇ ಕ್ಯಾಸ್ಟಿಂಗ್ ಡೈರೆಕ್ಟರ್ ನವೀನ್ ಸ್ಟುಡಿಯೋಸ್ ಅಂತ, NVN ಸ್ಟುಡಿಯೋಸ್. ಸೊ ಆಲ್ ಥ್ಯಾಂಕ್ಸ್ ಟು ಹಿಮ್. ಇವತ್ತು ನಾನು ಕೂತಿರೋದು ಅಂದರೆ ಆ ಒಂದು ಮೆಸೇಜ್ ಕಾರಣ, ಒಂದು ಚಾನ್ಸ್ ಕಾರಣ. ನಯನತಾರ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದೇಗೆ? ಅದೊಂದು ಮಜಾ ಅಂದರೆ ನಾನು ಆ್ಯಕ್ಚುಲಿ ಕನ್ನಡ ಸೀರಿಯಲ್ ನನಗೆ ಐಡಿಯಾನೇ ಇರಲಿಲ್ಲ, ನಾನು ಕನ್ನಡ ಮಾಡ್ತೀನೋ, ಕನ್ನಡ ಸೀರಿಯಲ್ ನನಗೆ ಸಿಗುತ್ತೋ ಇಲ್ವೋ ಅಂತ. ನಾನು ಆ್ಯಕ್ಚುಲಿ ಅವತ್ತು ಹೋಗಿದ್ದು ತಮಿಳ್ ಸೀರಿಯಲ್ ಆಡಿಷನ್ಗೆ. ಅಂದರೆ ಒಂದೇ ಕಡೆ 2 ಸೀರಿಯಲ್ ಆಡಿಷನ್ ನಡೀತಾ ಇತ್ತು, ಒಂದು ಕಡೆ ತಮಿಳು, ಒಂದು ಕಡೆ ಕನ್ನಡ. ನಾನು ಹೋಗಿದ್ದು ಕಂಪ್ಲೀಟ್ಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ತಮಿಳ್ ಸೀರಿಯಲ್ಲೇ. ನನಗೆ ಅದು ಐಡಿಯಾನೂ ಇರಲಿಲ್ಲ ಕನ್ನಡ ಸೀರಿಯಲ್ ಆಡಿಷನ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಹೋಗಿ ಆಡಿಷನ್ ಎಲ್ಲ ಕೊಟ್ಟು ಹೊರಗೆ ಬಂದೆ. ಅಲ್ಲಿ ಕ್ಯಾಸ್ಟಿಂಗ್ ಡೈರೆಕ್ಟ್ರ್ ಬಂದು ಹೀಗೆ ಕನ್ನಡದವರು ನೀನು ನೋಡಿದ್ದಾರೆ, ನೀನು ಇಷ್ಟ ಆಗಿದೆ ಅಂತೆ, ಟ್ರೈ ಮಾಡ್ತೀಯ ಆಡಿಷನ್, ಇಟ್ಸ್ ಆಲ್ ನಿನ್ನ ಇಷ್ಟ, ನೀನು ಓಕೆ ಅಂದರೆ ಗೋ ಆ್ಯಂಡ್ ಟ್ರೈ ಅಂತ ಹೇಳಿದ್ರು. ಚಾನೆಲ್ ಅವ್ರು ಬಂದಿದ್ದಾರೆ, ಡೈರೆಕ್ಟ್ರ್ ಬಂದಿದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೆ ನಿಂಗೆ ಲುಕ್ ಇಷ್ಟ ಆಗಿದೆಯಂತೆ, ನೀನು ಟ್ರೈ, ನಿಂಗೆ ಓಕೆ ಅಂದರೆ ಗೋ ಆ್ಯಂಡ್ ಟ್ರೈ ಅಂದರು. ಸೊ ಐ ವಾಸ್ ಲೈಕ್ ಓಕೆ ವೈ ನಾಟ್ ಅಂತ ಸುಮ್ಮನೆ ಹೋಗಿ ಅವ್ರು ಹೇಳಿದ್ದನ್ನು ನಾನು ರಿಪೀಟ್ ಮಾಡಿದೆ ಅಷ್ಟೇ. ಡೈಲಾಗ್ ನನ್ನ ತಲೆಯಲ್ಲೂ ಇರಲಿಲ್ಲ. ಅವರು ನೆಕ್ಸ್ಟ್ ಡೇನೇ ಫೋನ್ ಮಾಡಿ ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಹೆಂಗೆ ಪೇಮೆಂಟ್ ಎಲ್ಲ ಮಾತಾಡಿ ಎಲ್ಲ ಫಿಕ್ಸ್ ಆಗೋಯ್ತು. ಹಿಂಗೆ ಆಯಿತು ಅಂತ ನಾನು ಆ ಸೀರಿಯಲ್ ಐಡಿಯಾನೇ ಇರಲಿಲ್ಲ. ಬಟ್ ಸಡನ್ನಾಗಿ ಹೋಗಿ ಅದು ಅಂತಾರಲ್ಲ ಡೆಸ್ಟಿನಿ ಅಂತ, ಗಾಡ್ಸ್ ಬ್ಲೆಸ್ಸಿಂಗ್, ಆ ದೇವರ ಆಶೀರ್ವಾದ, ದೇವ್ರ ಪ್ಲ್ಯಾನ್ ಇತ್ತೇನೋ ನಾನು ಈ ಥರ ಬರಬೇಕಿತ್ತು ಅಂತ. ಸೊ ಇಟ್ ಆಲ್ ಹ್ಯಾಪೆಂಡ್ ಇನ್ 2-3 ದಿನದಲ್ಲಿ ನಡೆದಿದ್ದು ಆ ನಯನತಾರ. ಸೊ ತುಂಬ ಖುಷಿ ಆಗುತ್ತೆ. ಪರಭಾಷೆಯಲ್ಲಿ ಎಷ್ಟು ಸೀರಿಯಲ್ ಮಾಡಿದ್ದೀರಾ? ಫಸ್ಟ್ ಸೀರಿಯಲ್ ಮಾಡಿದ್ದೆ ತಮಿಳ್ ಚೆಲ್ವಿ ಅಂತ ಸನ್ ಟಿ ವಿಗೆ. ಅದಾದಮೇಲೆ ನಯನತಾರ ಉದಯ ಟಿ ವಿಗೆ. ಸೈಮಲ್ಟೇನಿಯಸ್ಲಿ ಮಧ್ಯ ನಾನು ಜೀ ತೆಲುಗು ಅಲ್ಲಿ ದೇವಿತೆಲಾರ ದೀವಿಂಚಂಡಿ ಅಂತಲೂ ಮಾಡ್ತಾಯಿದ್ದೆ. ಸೊ ಅದೆರಡು ಆಲ್ಮೋಸ್ಟ್ ಒಟ್ಟಿಗೆ ವೈಂಡ್ ಅಪ್ ಆಯಿತು. ಅದಾದಮೇಲೆ ಮತ್ತೆ ಸನ್ ಟಿ ವಿಗೆ ಪುನ್ನಗೈ ಪೂವೆ ಅಂತ ಮಾಡ್ತಾಯಿದ್ದೆ. ಅದಾದಮೇಲೆ ಅದು ನಾನೇ ಕ್ವಿಟ್ ಮಾಡಿದೆ ಆ ಸೀರಿಯಲ್ನ. ಬಿಕಾಸ್ ನನಗೆ ಚೆನ್ನೈಯಲ್ಲಿ ವೆದರ್ ಸೆಟ್ ಆಗಲಿಲ್ಲ, ಫುಡ್ ಸೆಟ್ ಆಗಲಿಲ್ಲ, ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಆ ಸೀರಿಯಲ್ ಕ್ವಿಟ್ ಮಾಡಬೇಕಾಗಿ ಬಂತು. ಇಟ್ ವಾಸ್ ಅಗೇನ್ ಲವ್ಲಿ ಟೀಮ್ ಟು ವರ್ಕ್, ತುಂಬ ಸಪೋರ್ಟಿವ್ ಆಗಿದ್ರು. ಬಟ್ ಅದು ನನಗೆ ಆಗಲಿಲ್ಲ. ನಾನು 1 ವರ್ಷ ವರ್ಕ್ ಮಾಡಿದೆ ಅಲ್ಲಿ. ಐ ವಾಸ್ ಟ್ರೈಯಿಂಗ್ ಮೈ ಸೆಲ್ಫ್, ಐ ವಾಸ್ ಪುಷಿಂಗ್ ಮೈ ಸೆಲ್ಫ್. ಬಟ್ ಆ ಚೆನ್ನೈ ವೆದರು, ಫುಡ್ಡು ನನಗೆ ಆಗಲೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ನನ್ನ ಹೆಲ್ತ್ ಅಪ್ಸೆಟ್ ಆಗ್ತಾಯಿತ್ತು. ಸೊ ಆ ಒಂದು ಕಾರಣದಿಂದ ನಾನು ಆ ಸೀರಿಯಲ್ನ ಡ್ರಾಪ್ ಮಾಡಬೇಕಾಗಿ ಬಂತು. ಅದು ಮುಗಿತಾ ಇದ್ದಂಗೆ ನನಗೆ ಸಿಕ್ಕಿದ್ದು ಶಾರದೆ. ಸೊ ಇದೊಂದು 5th ಪ್ರಾಜೆಕ್ಟ್ ನನಗೆ ಆರಾಮಾಗಿ ನಡೀತಾ ಇದೆ ಬೈ ಗಾಡ್ಸ್ ಗ್ರೇಸ್. ಕನ್ನಡ ಇಂಡಸ್ಟ್ರಿಗೂ ಪರಭಾಷೆ ಇಂಡಸ್ಟ್ರಿಗೂ ಏನು ವ್ಯತ್ಯಾಸ? ಕನ್ನಡ ಇಂಡಸ್ಟ್ರಿಗೂ ಅಂಥ ಡಿಫ್ರೆನ್ಸ್ ಏನಿಲ್ಲ ಸರ್. ಬಟ್ ಒಂದು ಪೇಮೆಂಟ್ ವೈಸ್ ಆಗಲಿ, ಒಂದು ಆರ್ಟಿಸ್ಟಿಗೆ ಕೊಡೋ ಮರ್ಯಾದೆ ವೈಸ್ ಆಗಲಿ ಅಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಇಂಡಸ್ಟ್ರಿಲೂ ಇದೆ. ಬಟ್ ಪೇಮೆಂಟ್ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರು ಫಸ್ಟೇ ಹೇಳ್ಬಿಡ್ತಾರೆ ಆಡಿಷನ್ ಟೈಮಲ್ಲಾಗಲಿ ಅಥವಾ ಮಾತಾಡೋ ಟೈಮಲ್ಲಿ, ಇಲ್ಲ ಪೇಮೆಂಟು ಇಷ್ಟೇ, ಬಜೆಟೇ ಇಷ್ಟೇ ನಮ್ಮದು, ಹಿಂಗೆ ಅಂತ ಹೇಳಿ ಕನ್ವಿನ್ಸ್ ಮಾಡಿಬಿಡ್ತಾರೆ. ಬಟ್ ಅಲ್ಲಿ ಒಂದು ಒಳ್ಳೆ ಪೇಮೆಂಟ್ ಇರುತ್ತೆ, ಒಂದು ಆರ್ಟಿಸ್ಟ್ ಅಂದಮೇಲೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಆ್ಯಂಡ್ ವರ್ಕ್ ವೈಸ್ ಎಲ್ಲ ಸಿಮಿಲರೇ ಸರ್, ಅಷ್ಟೇ, ಅಂಥ ಡಿಫ್ರೆನ್ಸ್ ಏನಿಲ್ಲ. ನಾನು ಆ್ಯಕ್ಚುಲಿ ಇಷ್ಟು ವರ್ಷ ನಾನು ಯಾವುದನ್ನು ಅಂದ್ಕೊಂಡಿಲ್ಲ, ಇನ್ನು ಮುಂದೆನೂ ನಾನು ಏನೂ ಅಂದ್ಕೊಂಡಿಲ್ಲ ಹಿಂಗೆ ಮಾಡಬೇಕು ನನಗೇನು ಬಂದಿದೆಯೋ ಅದನ್ನು ನಾನು ಆ್ಯಕ್ಸೆಪ್ಟ್ ಮಾಡಿದ್ದೀನಿ. ಬಿಟ್ಟರೆ ನಾನಾಗೆ ಏನೋ ಒಂದು ಟ್ರೈ ಮಾಡಿದ್ದೀನಿ, ಏನೋ ಒಂದು ಮಾಡಿದ್ದೀನಿ ಅನ್ನೋದು ಯಾವುದೂ ಇಲ್ಲ. ಸೊ ಮುಂದೇನೂ ಅಷ್ಟೇ, ನನಗೆ ಬಂದಿದ್ದನ್ನು ನಾನು ಆ್ಯಕ್ಸೆಪ್ಟ್ ಮಾಡಿ ಪ್ರೀತಿಯಿಂದ ಮಾಡ್ತೀನಿ, ಖುಷಿಯಿಂದ ಕೆಲಸ ಮಾಡ್ತೀನಿ. ಏನು ಬಂದರೂ ಅಂದರೆ ಒಳ್ಳೊಳ್ಳೆ ಕ್ಯಾರೆಕ್ಟ್ರ್ ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಸೊ ಬಿಗ್ ಸ್ಕ್ರೀನ್ ಆಗಲಿ ಸ್ಮಾಲ್ ಸ್ಕ್ರೀನ್ ಆಗಲಿ, ನಾನು ಬಿಗ್ ಸ್ಕ್ರೀನಲ್ಲಿ ಅಂದರೆ ಮಾಡಿದೆ, ಒಂದು 2-3 ಫಿಲ್ಮ್ ಮಾಡಿದೆ. ಬಟ್ ಅದು ರಿಲೀಸ್ ಆಗಲಿಲ್ಲ. ಐ ಡೋಂಟ್ ನೋ ವೈ. ಸಿನಿಮಾ ಅಂದಮೇಲೆ ಅದರದ್ದೇ ಆದಂಥ ಒಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದರದ್ದೇ ಆದಂಥ ಒಂದು ಸಪ್ರೇಟ್ ಲೈನ್ ಇರುತ್ತೆ. ಬಟ್ ಮಾಡಿದೆ, 2-3 ಸಿನಿಮಾ ಮಾಡಿದೆ, ಬಟ್ ಯಾವುದೂ ರಿಲೀಸ್ ಆಗಲಿಲ್ಲ. ಸೊ ಓಕೆ. ಬಟ್ ಸ್ಮಾಲ್ ಸ್ಕ್ರೀನ್ ನನ್ನ ಕೈ ಹಿಡಿದಿದೆ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀನಿ. ಮುಂದೇನೂ ಬಂದಿದ್ದ ಪ್ರಾಜೆಕ್ಟನ್ನ ಅಷ್ಟೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿ ಮಾಡ್ತೀನಿ.